ಗಾಡಿ, ಈ ಕಡೆ ಒಂದು ಗಾಡಿ. ಸೆಟ್ಟಿಂಗ್ ಮಾಡಿದರೆ ಅದು ಪೊಗೆ ಬರುತ್ತೆ. ಪೊಗೆ ಬಂದರೆ ಆ ಪೊಗೆ ಬಂದು ಮೇಲೆ ವೈರ್ ಮೇಲೆ ಟಚ್ ಆಗುತ್ತೆ. ವೈರ್ ಮೇಲೆ ಟಚ್ ಆಗಿದ್ರೆ ಪ್ರಾಬ್ಲಮ್ ಬರ್ಬೋದು ಅಂತ ಗಾಡಿ ರಿವರ್ಸ್ಗೆ ತಗೊಂಡ್ಬಿಟ್ಟು ಬೇರೆ ಡೈರೆಕ್ಷನ್ ಫ್ರಂಟ್ಗೆ அந்த ஒயர் நான் கவனிக்கலைங்க. சரிண்ணா, ಎಲ್ಲ ಪ್ಲ್ಯಾನಿಂಗ್ ಕರೆಕ್ಟಾಗಿ அப்பப்போ நம்ம பார்க்குறோம், ஒரேடியாக திருப்பಿ விட்டா நல்லது. ಒಂದು ದಿವಸ ಬಂದು ಫಿನಿಷ್ ಮಾಡಿಬಿಟ್ಟಿದ್ದೀವಿ. ಒಂದು 120-200 ಡ್ರಿಲ್ ಮಾಡಿದ್ದೀವಿ. ಎಷ್ಟಂತ ಕರೆಕ್ಟಾಗಿ ಜ್ಞಾಪಕ ಇಲ್ಲ, ಡ್ರಿಲ್ ಮಾಡಿದ್ವಿ. ನೆಕ್ಸ್ಟ್ ದಿವಸ ಬಂದು யார் டாய்லெட் போட சொல்லுங்க, அவங்களுக்கு காமிச்சிட்டு வந்துருங்க. ಹೆಂಗೆ ಬಂದದ ಗೊತ್ತಿಲ್ಲ, அவங்களுக்கு காமிச்சிட்டு வந்துருங்க. நீங்கள் போகிறத நம்ம வீட்டுக்கு போயிட்டு வந்துருங்க. ಫುಲ್ ಡ್ರೈನೇ ಹೋಯ್ತು. ಒಂದು ರಾಡ್ ಆದಮೇಲೆ ಕ್ಲೀನ್ ಮಾಡಿಬಿಟ್ಟು ಸ್ಟಾಪ್ ಮಾಡಿದ್ವಿ. ಬೆಳಗ್ಗೆ ಸ್ಟೋರೇಜ್ ಸಿಕ್ತು. ಹಂಗಂದ್ರೆ 150-110 ಏನೋ ಗ್ಯಾಪು ಸಿಕ್ಕಿರಬೇಕು. ಸರಿನಾ? ರೋಡ್ ಬ್ಯಾಕ್ ಚರ್ಚೆ ಆಡೋಣ. ಇವತ್ತು ಡ್ರಿಲ್ಲಿಂಗ್ ಶುರು ಮಾಡಿದ್ವಿ. ಆ ಏರಿಯಾನಲ್ಲಿ ಎಲ್ಲರೂ ಬಂದು ಫಿಲ್ಟರ್ ಪೈಪ್ ಹಾಕಿದ್ದಾರೆ. ಲೂಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಬಂದು 1000 ಫೀಟ್ ಮಾಡಿದ್ದಾರೆ. ಆಪೋಸಿಟ್ ಮನೆಯವರು ಮಾಡಿದ್ದಾರೆ, ಈ ಕಡೆ ಮಾಡಿದ್ದಾರೆ. ಬೋರ್ಗೂ ಕ್ಲೋಸ್ ಆಗಿದೆ, ಶಿಲ್ಟ್ ಬರುತ್ತೆ, ಇಲ್ಲಿ ಲೂಸ್ ಕ್ಯಾಪ್ ಬರುತ್ತೆ ಅಂತ ಹೇಳ್ತಾರೆ. ನಮಗೆ ಯಾವುದೂ ಬಂದಿಲ್ಲಪ್ಪ. ಸರಿನಾ? ಡ್ರಿಲ್ಲಿಂಗ್ ಮಾಡೋ ಟೈಮ್ನಲ್ಲಿ ನೀರು ಬಂದಿಲ್ಲ ಅಂತ ಭಯ ಬೇಡ. 1000 ಫೀಟ್ ಡ್ರಿಲ್ ಮಾಡಿಬಿಟ್ರೆ ಎಲ್ಲ ಬೋರ್ನಲ್ಲಿ ನೀರಿದೆ. ಸರಿನಾ? ಮತ್ತು ಇದು ರೋಬೋನಲ್ಲಿ ಮಾಡೋಕ್ಕಲ್ಲ, ದೊಡ್ಡ ಗಾಡಿ 1000 ಫೀಟ್ ಮಾಡ್ಬೋದು. ಇವರು 850 ಮಾಡಿದ್ರೆ ಒಳ್ಳೆಯದು. ಸಣ್ಣ ಕಮ್ಮದಾಗ ನೀರಿರುತ್ತೆ. ಆಮೇಲೆ 420ರಲ್ಲಿ ಬೋಲ್ಡರ್ಸ್ ಬಂದಿದೆ, ಅದರಲ್ಲಿ ಚಿಕ್ಕ ಗ್ಯಾಪ್ ಬಂದಿದೆ ಅಷ್ಟೇ. ಸಣ್ಣ. ಆಮೇಲೆ ಎಷ್ಟೋ ಗ್ಯಾಪ್ಗಳು ಬಂದಿದೆ, ಎಂಟಿ ಗ್ಯಾಪ್ಗಳು, ನೀರು ಬಂದಿಲ್ಲ. ಮಳೆ ಬಂದರೆ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಇದು ಬಂದು ಅವರು ಸ್ಟ್ಯಾಂಡ್ ಬೈ ಇಟ್ಕೊಳ್ಳೋಕ್ಕೆ ಬೋರ್ ಮಾಡ್ತಾಯಿದ್ದಾರೆ. 3 ಫ್ಲೋರ್ ಬಿಲ್ಡಿಂಗು, ಕಾವೇರಿ ನೀರು ಬರ್ತಾ ಇದೆ. ಸರಿ, ಇವರು ಸ್ಟ್ಯಾಂಡ್ ಬೈಗೆ ತೊಗೊಂಡಿದ್ದಾರೆ. ಹಂಗಂದ್ರೆ ಪರವಾಗಿಲ್ಲ ಅಂತ. ರೋಬೋನಲ್ಲಿ ಡೆಪ್ತ್ ಜಾಸ್ತಿ ಹೋಗುವ ತುಂಬ ರೇಟು ಜಾಸ್ತಿ ಆಗುತ್ತೆ. ದೊಡ್ಡ ಗಾಡಿಗಳು ಅಷ್ಟು ನೀರು ಬರಲ್ಲ, ಕಡಿಮೆನೇ ಬರುತ್ತೆ. ಸರಿನಾ? ಕೇಸಿಂಗ್ ಹೆವಿ ಗೇಜ್ ಆಗ್ತೀವಿ. ನಾರ್ಮಲಾಗಿ 12 ಇಂಚ್ ಪೈಪು ನಾವು ಯೂಸ್ ಮಾಡಲ್ಲ, ಬಟ್ ಇಲ್ಲಿ ಯೂಸ್ ಮಾಡೋ ಥರ ಸಿಚುವೇಶನ್ ಬಂತು.